ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೆ ಶುರುವಾಯಿತಾ ಮೂಡಾ ಸಂಕಷ್ಟ. ಜನಪ್ರತಿನಿಧಿ ಕೋರ್ಟ್ಗೆ ಇವತ್ತು ಇಡಿ ಮಹತ್ವದ ದಾಖಲೆ ಸಲ್ಲಿಕೆ ಮಾಡುತ್ತೆ. ಈಗಾಗಲೇ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಇಡಿ ತಕರಾರು ಅರ್ಜಿ ಸಲ್ಲಿಸಿದೆ. ಪ್ರಕರಣದಲ್ಲಿ ಇಡಿ ಕಲೆ ಹಾಕಿರುವಂತಹ ದಾಖಲೆಯನ್ನ ಅಧಿಕಾರಿಗಳು ಸಲ್ಲಿಸಲಿದ್ದಾರೆ. ಜನಪ್ರತಿನಿಧಿ ಕೋರ್ಟ್ಗೆ ಇವತ್ತು ಇಡಿಯಿಂದ ಮಹತ್ವದ ದಾಖಲೆ ಸಲ್ಲಿಕೆ ಆಗತ್ತೆ. ಈಗ ವಿಚಾರಣೆ ಶುರುವಾಗಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು. ಪ್ರಕರಣದಲ್ಲಿ ಇಡಿ ಕಲೆ ಹಾಕಿರುವಂತಹ ದಾಖಲೆ ಏನೇನಿದೆ ಅದನ್ನ ಅಧಿಕಾರಿಗಳು ಸಲ್ಲಿಕೆ ಮಾಡಲಿದ್ದಾರೆ ಕೋರ್ಟ್ಗೆ. ಲೋಕಾಯುಕ್ತಕ್ಕೆ 27 ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಆದ್ರೆ ಇಡಿ ದಾಖಲೆಯನ್ನ ಪರಿಗಣಿಸೇ ಇಲ್ಲ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದೆ ಅಂತ ಇಡಿ ಆರೋಪ ಮಾಡ್ತಾ ಇರೋದು. ಲೋಕಾಯುಕ್ತ ವಿರುದ್ಧ ಆರೋಪಿಸಿ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿದೆ ಇಡಿ. ಲೋಕಾಯುಕ್ತಕ್ಕೆ ನೀಡಿದ್ದ ದಾಖಲೆಗಳನ್ನ ಕೋರ್ಟಿಗೆ ಇವತ್ತು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೂಡಾ ವಿಚಾರಣೆ ನಡೀತಾ ಇದೆ. ಈಗ ಆರಂಭ ಆಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿಂದ ಮೂಡಾ ಕೇಸ್ನ ವಿಚಾರಣೆ ನಡೆಯುತ್ತೆ. ಇಡಿ ದಾಖಲೆಯನ್ನ ಆಧರಿಸಿ ಬಿ ರಿಪೋರ್ಟ್ ಅನ್ನ ನಿರ್ಧರಿಸುತ್ತಾ ಕೋರ್ಟ್. ಬಿ ರಿಪೋರ್ಟ್ ತಿರಸ್ಕೃತವಾದ್ರೆ ಸಿದ್ದರಾಮಯ್ಯನವರಿಗೆ ಮತ್ತೆ ಸಂಕಷ್ಟ ಪಕ್ಕ. ಈಗಾಗಲೇ ರಿಲ್ಯಾಕ್ಸ್ ಆಗಿದ್ರು. ಮೂಡಾ ಪ್ರಕರಣ ಬಹಳ ದೊಡ್ಡ ಸಂಕಷ್ಟ ತಂದಿಟ್ಟಿತ್ತು. ಲೋಕಾಯುಕ್ತ ತನಿಖೆ ನಡೆಸ್ತಾ ಇತ್ತು. ಲೋಕಾಯುಕ್ತ ಈಗ ಬಿ ರಿಪೋರ್ಟ್ ಕೂಡ ಹಾಕಿದ್ದಾಗಿದೆ. ಹಾಗಾಗಿ ನಿರಾಳರಾಗಿದ್ರು. ಆದ್ರೆ ಇದನ್ನ ಪ್ರಶ್ನಿಸಿ ಇಡಿ ಕೂಡ ತಕರಾರು ಅರ್ಜಿ ಹಾಕಿದೆ. ಸ್ನೇಹಮಯಿ ಕೃಷ್ಣ ಕೂಡ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಒಂದು ವೇಳೆ ಬಿ ರಿಪೋರ್ಟ್ ತಿರಸ್ಕೃತ ಆದ್ರೆ ಸಿದ್ದರಾಮಯ್ಯನವರಿಗೆ ಇದು ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಡುತ್ತೆ. ಮೂಡಾ ಪ್ರಕರಣ ಸರ್ಕಾರದ ಮೇಲೆ ಕೇಳಿಬರ್ತಾ ಇರುವಂತಹ ಆರೋಪಗಳು ಒಂದೆರಡಲ್ಲ. ಮೂಡಾ ಆಯ್ತು, ವಾಲ್ಮೀಕಿ ಆಯ್ತು, ಈಗ 500 ಕೋಟಿ ಕಿಕ್ ಬ್ಯಾಕ್ ಪಡೆದಂತಹ ಆರೋಪ ಕೂಡ ಸಿದ್ದರಾಮಯ್ಯನವರ ಮೇಲಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? ಈ ಪ್ರಶ್ನೆಗೆ ಸದ್ಯದಲ್ಲೇ ಉತ್ತರ ಸಿಗತ್ತೆ. ಇದರ ನಡುವೆ ಮೂಡಾ ಹಗರಣ, ಇಡಿ ಹಾಕಿದಂತ ತಕರಾರು ಅರ್ಜಿ ಒಂದು ವೇಳೆ ಬಿ ರಿಪೋರ್ಟ್ ತಿರಸ್ಕೃತ ಆದ್ರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ. ಇಡಿ ಪತ್ರದಲ್ಲಿ ಏನಿತ್ತು ಹಾಗಾದ್ರೆ? ಮೂಡಾ ಹಗರಣ, ಅದಕ್ಕೆ ಸಂಬಂಧಪಟ್ಟ ದಾಖಲೆ 3.16 ಎಕರೆ ಜಮೀನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಏನಿದೆ ಅದೇ ಅಕ್ರಮ ಅಂತ ಇಡಿ ಹೇಳಿತ್ತು. 27 ದಾಖಲೆಗಳನ್ನ ಇಡಿ ಕೊಟ್ಟಿತ್ತು. ಜಮೀನು ಮಾರದಂತ A4 ಆರೋಪಿ ದೇವರಾಜು ನಡೆಯ ಅನುಮಾನಾಸ್ಪದವಾಗಿದೆ. ಇದರ ಬಗ್ಗೆ ದಾಖಲೆಗಳನ್ನ ಕೊಟ್ಟಿತ್ತು ಇಡಿ. ದೇವರಾಜು ಸರ್ಕಾರಿ ನೌಕರ. ಆತ ಒಂದು ದಿನವೂ ಕೂಡ ಕೃಷಿ ಮಾಡಿಲ್ಲ. ಬಡಾವಣೆ ಮಧ್ಯದಲ್ಲಿರುವಂತಹ ಜಮೀನೇನಿದೆ ಅದನ್ನ ಕೈ ಬಿಟ್ಟಿರೋದೇ ಅನುಮಾನಾಸ್ಪದವಾಗಿದೆ. ಈ ರೀತಿ ಹಲವು ಅನುಮಾನಗಳನ್ನ ಇಡಿ ವ್ಯಕ್ತಪಡಿಸಿತ್ತು. ಜಮೀನು ಕೈ ಬಿಡೋದಕ್ಕೆ ಮೂಡಾ ಬದಲು ಸಚಿವ ಬಚ್ಚೇಗೌಡಗೆ ಮನವಿ ಮಾಡಲಾಗಿತ್ತು. ಹಲವು ಪ್ರಶ್ನೆಗಳನ್ನ ಎತ್ತಲಾಗಿತ್ತು. ಜಮೀನು ಡಿನೋಟಿಫೈ ವೇಳೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು. ಲೇಔಟ್ ಆಗಿದ್ದ ಭೂಮಿಯನ್ನ ಕೃಷಿ ಭೂಮಿ ಅಂತ ಸಿಎಂ ಬಾಮೈದ ಖರೀದಿ ಮಾಡ್ತಾರೆ. 2003ರಲ್ಲಿ ಜಮೀನಿಗೆ ಭೇಟಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ 20 ಸೈಟ್ ಹಂಚಿಕೆ ಆಗಿತ್ತು. ಸೈಟ್ ಮಾಡಿ ಹಂಚಿಕೆಯಾದ ಸ್ಥಳವನ್ನ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಲೇಔಟ್ ಆಗಿದ್ದಂತಹ ಭೂಮಿ ಕೃಷಿ ಭೂಮಿ ಅಂತ ಸಿಎಂ ಬಾಮೈದ ಖರೀದಿ ಮಾಡಿತ್ತು. ಈ ರೀತಿ ಹಲವು ಪ್ರಶ್ನೆಗಳನ್ನ ಎತ್ತಿತ್ತು. ಹಲವು ಅನುಮಾನಗಳನ್ನ ಇಡಿ ಅಧಿಕಾರಿಗಳು ವ್ಯಕ್ತಪಡಿಸಿದ್ರು. ತಹಶೀಲ್ದಾರ್ ಸ್ಥಳ ಪರಿಶೀಲಿಸಿ ಭೂ ಪರಿವರ್ತನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲ ಪಾಯಿಂಟ್ಸ್ ಗಳನ್ನ ಲೋಕಾಯುಕ್ತಕ್ಕೆ ಕೊಡಲಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.